ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಒಂದು ಜಾಮೂನ್ ಮಾಡಿದ್ದೀನಿ ಆ್ಯಂಡ್ ಎಲ್ಲ ನೈಟ್ ಔಟ್ ಮಾಡಿಸ್ಕೊಂಬರ್ಬೇಕು. ಆ್ಯಂಡ್ ಮತ್ತು ಮಕ್ಕಳು ನನ್ನ ಕಂಟೆಂಟ್ ಕ್ರಿಯೇಷನ್ಗೆ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ಕಲರ್ ಕಾಂಬಿನೇಷನ್. ಲುಕ್ ಅಟ್ ದಿಸ್ ಎಷ್ಟು ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ವ್ಲಾಗನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಟೆಕ್ನಿಕಲ್ ಇಶ್ಯೂಸ್ ಆಗಿ, ಸ್ಟೋರೇಜ್ ಪ್ರಾಬ್ಲಮ್ ಆಗಿ, ಸಿಸ್ಟಮ್ ಪ್ರಾಬ್ಲಮ್ ಆಗಿ, ಕ್ಯಾಮ್ರಾ ಪ್ರಾಬ್ಲಮ್ ಆಗಿ, ಎಲ್ಲ ರೀತಿ ಏನೇನು ಆಗಬೇಕು ಎಲ್ಲ ರೀತಿ ಎಡವಟ್ಟೆಲ್ಲ ಹಾಕ್ಕೊಂಡು ಹಂಗಾಗಿ ಸ್ವಲ್ಪ ಬ್ಯುಸಿ ಕೆಲಸಗಳು, ಸಿಕ್ಕಾಪಟ್ಟೆ ಕೆಲಸಗಳಿತ್ತು. ಎಷ್ಟೇ ಪ್ರಯತ್ನ ಕನ್ಸಿಸ್ಟೆನ್ಸಿಯಿಂದ ಇರೋಕ್ಕಾಗ್ತಾನೆ ಇಲ್ಲ, ಆಗಲಿಲ್ಲ. ಆ್ಯಂಡ್ ಮುಂದಕ್ಕಾದರೂ ಇರಬೇಕು ಅಂತ ಮನಸ್ಸಿಂದ ಅಂದ್ಕೊಳ್ತಿದ್ದೀನಿ. ಸ್ವಲ್ಪ ಯೂನಿಫಾರ್ಮ್ ಎಲ್ಲ ಕಲೆಕ್ಟ್ ಮಾಡ್ಕೊಬೇಕಿತ್ತು. ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇವಾಗ ಮನೆಗೆ ಬಂದೆ. ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಎದ್ದೊಳಿದ್ದು, ಬಿಕಾಸ್ ನೈಟ್ ನಾವು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು. 11 ಗಂಟೆ ಆಗಿಬಿಟ್ಟಿತ್ತು. ಬಂದು ಮಲಗಿಬಿಟ್ವಿ. ನೆನ್ನೆ ಹೇಳಿದ್ನಲ್ಲ, ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು, ಅಲ್ಲಿ ನಮ್ಮ ಮಮ್ಮಿ ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ಆ್ಯಂಡ್ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ಆಚೆನೇ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಲೇಟಾಗಿ ನನಗೆ ಬಾಡಿ ತುಂಬ ಹೀಟ್ ಆಗಿಬಿಟ್ಟಿತ್ತು. ಪೀರಿಯಡ್ಸ್ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ಬ್ಯಾಕ್ ಪೈನ್ ಬಂದುಬಿಟ್ಟಿತ್ತು, ಕಾಲು ಕೂತು. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿದ್ದೆ. ಬೆಳಗ್ಗೆ ಹೋಗಿ ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡು ಬಂದ್ವಿ. ಇವಾಗ ಒಂದಷ್ಟು ಪಾರ್ಸೆಲ್ಸ್ ಬಂದಿತ್ತು. ಆ್ಯಂಡ್ ಮಗುಗೆ ಸ್ಕೂಲಲ್ಲಿ ಬುಕ್ಸು ಅದು ಇದು ಕೊಟ್ಟರು. ಎಲ್ಲ ಎತ್ಕೊಂಡು ಬಂದೆ. ಫೈಲು, ಒಂದಷ್ಟು ಬುಕ್ಸ್ ಕೊಟ್ಟಿದ್ದಾರೆ. ಎಲ್ಲ ಫುಲ್ ಸೆಟ್ ಎಲ್ಲ ಸ್ಕೂಲಲ್ಲಿ ಕೊಟ್ಟಿದ್ದಾರೆ. ಇದೇನಿದೆ ಇದು ಒಂದಷ್ಟು ಬುಕ್ಸು ಇದು ಕೊಟ್ಟಿದ್ದಾರೆ. ಎಲ್ಲ ಬುಕ್ಸೇನೆ, ಸ್ಕೂಲ್ ನೋಟ್ ಬುಕ್ಸ್, KG ಒಂದೆಲ್ಲ ಬುಕ್ಸ್ ಎಲ್ಲ ಇದೆ. ಇಷ್ಟು ಬುಕ್ಸ್ ಎಲ್ಲ ಕಲೆಕ್ಟ್ ಆಗಿದೆ. ಯೂನಿಫಾರ್ಮ್ ಮೊನ್ನೆನೇ ಕಲೆಕ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಇವತ್ತೇನ ಎಕ್ಸ್ಟ್ರಾ ಬೇಕಂದ್ರೆ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1:30 ಮತ್ತೆ ಕರೆದಿದ್ದಾರೆ, ನೋಡೋಣ. ಇಫ್ ಪಾಸಿಬಲ್ ವಿಲ್ ಗೋ. ಹೋಗಿ ಏನಾದರೂ ಎಕ್ಸ್ಟ್ರಾ ಬೇಕಂದರೆ ತೊಗೊಂಡ್ಬಿಡೋಣ. ಶೂಸ್ ಎಲ್ಲ ಚೆನ್ನಾಗಿತ್ತು, ಅಡಿಡಾಸ್ದು. ತುಂಬ ಒಂದೇ ಒಂದು ಚೂರು ಕೂಡ ಏನೂ ಆಗಿರಲಿಲ್ಲ. ಶೂಸ್ ಏನು ತೊಗೊಂಡಿಲ್ಲ, ಯೂನಿಫಾರ್ಮ್ ಎಲ್ಲ ತೊಗೊಂಡ್ಬಿಟ್ಟಿದ್ದೆ. ನಮ್ಮ ಮನೆಯವರು ಶೂಸು ಇನ್ನೊಂದು ಜೊತೆ ತೊಗೊಂಡ್ಬಿಡು, ಮಧ್ಯದಲ್ಲಿ ಮತ್ತೆ ಅವರು ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ನಮಗೆ ಸೇಮ್ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ. ಇದು ಪ್ರಸಾದ ಏನಾದರೂ ಹಾಕೋದಕ್ಕೆ ಅಂತ ತೊಗೊಂಡೆ. ಹಾಕೋಕ್ಕಿರಲಿ. ಎಷ್ಟು ಚೆನ್ನಾಗಿದೆ ಪ್ಯಾಕೇಜಿಂಗು, ತುಂಬ ಚೆನ್ನಾಗಿದೆ. ವಾವ್, ಹೇಗಿದೆ ಒಳಗಡೆ ನೋಡಬೇಕು. ಲುಕ್ ಅಟ್ ದಿಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಪ್ಯಾಕೇಜಿಂಗು ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಕಲರ್ಸ್ ಕೂಡ ಅಷ್ಟೇ, ನ್ಯೂಡ್ ಕಲರ್ಸ್ ತುಂಬ ಚೆನ್ನಾಗಿದೆ. ವಾವ್, ಲಿಟ್ರಲಿ ನನಗೆ ಯಾವ ಥರ ಬೇಕಿತ್ತು ಅದೇ ಥರ ಬಂದಿದೆ ಶೇಡ್ಸ್ ಎಲ್ಲ. ಆ್ಯಂಡ್ ಒಂಥರ ನನಗೆ ನ್ಯೂಡ್ ಶೇಡ್ಸ್ ಬೇಕಿತ್ತು. ಬೊಂಬಟ್ ಸಾಕಾಗಿದೆ. ಧೂಪ ಹಾಕಿ ಅಲ್ಲಿ ಹಾಲಲ್ಲಿ ಇಡೋದಕ್ಕೆ, ದೊಡ್ಡದೆಲ್ಲ ಇಡೋಕ್ಕಲ್ಲ, ಇದ್ರಲ್ಲಿ ಹಾಕ್ಬಿಟ್ಟು ಹೊಗೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಬೆಡ್ರೂಮಲ್ಲಿ ಕೂಡ ಇಟ್ಕೋಬೋದು ಸ್ಮಾಲ್. ಅದು ಒಂದು ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ ಇಟ್ಕೊಳ್ಳೋಕ್ಕೆ ಒಂದು ಫ್ರೀ ಪೌಚ್ ಬಂದಿದೆ. ಚಿಕ್ಕದಾಗಿ ಏನೇನ ಕ್ಯಾರಿ ಮಾಡ್ಬೋದು. ಚೆನ್ನಾಗಿದೆ ಆ್ಯಕ್ಚುಲಿ ಪೌಚ್, ಕ್ಯೂಟ್ ಪೌಚ್. ಚೆಂದಾಗಿ ಏನೇನು ಹಾಕೊಳ್ಳೋದು ಚೆನ್ನಾಗಿ. ಟೀ ಶರ್ಟ್
ಟಿ ಶರ್ಟ್ ಈ ಜೀನ್ಸ್ಗೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನಗಂತೂ ತುಂಬ ಸಾಕಷ್ಟು ಮೆಸೇಜಸ್ ಬಂದಿದೆ ವ್ಲಾಗ್ ಹಾಕಿ ನಿಮಗೂ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಅಂತ. ಆ್ಯಂಡ್ ನಿಮ್ಮ ಪ್ರೀತಿ ಸಪೋರ್ಟ್ಗೆ ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತೊಳೆದು ಇಟ್ಟಿದ್ದೀನಿ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನು ಅಂದರೆ ಅದು ನಮ್ಮ ಮನೆಗೊಂದು ಸ್ಪೆಷಲ್ ವ್ಯಕ್ತಿ ಬರ್ತಾ ಇದ್ದಾರೆ. ಆ್ಯಂಡ್ ಯಾರು ಏನು ಹೇಳೋಕ್ಕಾಗಲ್ಲ, ಬಟ್ ಸ್ಪೆಷಲ್ ವ್ಯಕ್ತಿ ಅಷ್ಟೇ. ಆ್ಯಂಡ್ ಅವ್ರಿಗೋಸ್ಕರ ಅಂತ ಜಾಮೂನ್ ಮಾಡಿದ್ದೀನಿ, ಇಷ್ಟೊಂದು ಜಾಮೂನ್ ಮಾಡಿದ್ದೀನಿ. ಆ್ಯಂಡ್ ಹೇಗಿದೆ ಬ್ರೈಟಾಗಿ ಕಾಣಿಸ್ತಿದೆ. ದೊಡ್ಡ ಬಾಕ್ಸ್ ಹಾಕಿಟ್ಟಿದ್ದೀನಿ. ಆ್ಯಂಡ್ ಎಲ್ಲರೂ ತೊಗೊಳ್ತಾರೆ. ಆ್ಯಂಡ್ ಬನ್ನಿ ಈಗ ಏನು ಅಂತಂದರೆ ನನ್ನ ಸ್ಪೆಷಲ್ ವ್ಯಕ್ತಿನ ಪಿಕ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಮತ್ತೆ ಒಂದು ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ. ಆ್ಯಂಡ್ ಈಗ ಕೆಲವೊಂದು ಐಟಮ್ಸು ಆ್ಯಂಡ್ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ, ನೋಡಿಸ್ತೀನಿ ಬನ್ನಿ, ಲೆಟ್ಸ್ಕೊ. ಆ್ಯಂಡ್ ಇದು ಮನೆಯಲ್ಲಿ ಒಂದು ದೊಡ್ಡ ಬ್ಯಾಗ್ಗೆ ಇಟ್ಕೋಬೇಕು, ಯಾವ ಬ್ಯಾಗ್ ಇಟ್ಕೋಬೇಕು ಇನ್ನೂ ಗೊತ್ತಿಲ್ಲ. ಆ್ಯಂಡ್ ಫುಲ್ ಮನೆ ಎಲ್ಲ ಡೀಪ್ ಕ್ಲೀನ್ ಆಗಿಬಿಟ್ಟಿದೆ, ಕಂಪ್ಲೀಟ್. ಎಷ್ಟು ಕ್ಲೀನ್ ಮನೇಲಿ ಇರಲಿಲ್ವಲ್ಲ, ಸೊ ಈ ನಡುವೆ ಸರಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡೇ ಇರಲಿಲ್ಲ. ಆ್ಯಂಡ್ ನಿನ್ನೆ ಒಂದು ಸರಿ ಕೆಲಸದಾಂಟಿನ ಇಟ್ಕೊಂಡು ಡೀಪ್ ಕ್ಲೀನ್ ಮಾಡಿಸಿದೆ. ಆ್ಯಂಡ್ ಬೆಳಗ್ಗೆ ನಾನೊಂದು ಸರಿ ಕ್ಲೀನಾಗಿ ಕೈಯಲ್ಲಿ ಒಂದು ಸರಿ ಸ್ಟಿಕ್ಕಲ್ಲಿ ಒಂದು ಸರಿ ಕೈಯಲ್ಲಿ ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಮನೆ ಅಂತೂ ಕ್ಲೀನಾಗಿದೆ. ಆ್ಯಂಡ್ ಇವಾಗ ಒಂದು ಸ್ಯಾರಿನ ನೋಡಿಸ್ಬಿಡ್ತೀನಿ. ನನಗೆ ಪ್ರಮೋಷನ್ಗೆ ಅಂತ ಬಂದಿರೋದು ಕೋಸ್ಕಿ ಅನ್ನೋ ಬ್ರ್ಯಾಂಡ್ ಕಡೆಯಿಂದ ನನಗೆ ಪ್ರಮೋಷನ್ಗೆ ಅಂತ ಬಂದಿರೋಂಥ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ ಟೈಪು. ಆ್ಯಂಡ್ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂಥರ ಲ್ಯಾವೆಂಡರ್ ಕಲರು, ಒಂಥರ ನ್ಯೂಡ್ ಕಲರ್. ಈ ಥರ ಇದೆ ಬಾರ್ಡರ್ ಎಲ್ಲ. ನೈಸ್ ಸ್ಯಾರಿ, ನನಗೆ ಇಷ್ಟ ಆಯಿತು. ಆ್ಯಂಡ್ ಈಗ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೂಡ ಅವರ ಅಮೌಂಟ್ ಪೇ ಮಾಡ್ತಾರೆ. ಆ್ಯಂಡ್ ಪ್ರಮೋಷನ್ ದುಡ್ಡನ್ನ ಸ್ವಲ್ಪ ಡಿಸ್ಕೌಂಟ್ ಕಮ್ಮಿ ಮಾಡಿ ಕೊಡ್ತಾರೆ. ಆ್ಯಂಡ್ ದಟ್ಸ್ ಓಕೆ. ನಾನೇನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಏನು ಪ್ರಮೋಷನ್ಸ್ ಮಾಡ್ತಿಲ್ಲ. ಸೊ ನನಗೆ ಐ ಆಮ್ ಓಕೆ ವಿತ್ ದಟ್. ಸೊ ಈಗ ಈ ಸ್ಯಾರಿನ ಆದಷ್ಟು ಬೇಗ ಬ್ಲೌಸ್ ಹೊಲಿಸ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತೀನಿ. ಆ್ಯಂಡ್ ವೆರಿ ನೈಸ್ ಸ್ಯಾರಿ. ಆ್ಯಂಡ್ ಆ್ಯಕ್ಚುಲಿ ಅದು ಕೋಸ್ಕಿ ಅನ್ನೋ ಬ್ರ್ಯಾಂಡು. ಆ್ಯಂಡ್ ಅಲ್ಲಿ ಸ್ಯಾರಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ತುಂಬ ತಿಂಗಳ ಹಿಂದೆ ನೋಡಿದ್ದೆ, ಬಟ್ ನನ್ನ ಫೀಲಿಂಗ್ ಏನಿತ್ತು ಅಂದರೆ ಅದು ಎಕ್ಸ್ಪೆನ್ಸಿವ್ ಬ್ರ್ಯಾಂಡು ಎಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತ ನನ್ನ ಮೈಂಡ್ ಸೆಟ್ ಇತ್ತು. ಸೊ ನಾನು ತಗೊಳ್ಳೋಕೆ ಹೋಗಲಿಲ್ಲ. ಆ್ಯಂಡ್ ಆ ಬ್ರ್ಯಾಂಡ್ ಕಡೆಯಿಂದನೇ ಪ್ರಮೋಷನ್ ಬಂದಿದ್ದು. ಆ್ಯಂಡ್ ಇಟ್ಸ್ ವೆರಿ ಹ್ಯಾಪಿ. ಆ್ಯಂಡ್ ಇನ್ನೊಂದು ಆಯಿಲ್ನ ಕಳಿಸಿದ್ದಾರೆ ಇನ್ನೊಂದು ಬ್ರ್ಯಾಂಡವರು. ಲಿಟ್ರಲಿ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ಏನಂತ ಅಂದರೆ, ಇದರಲ್ಲಿ ಒನ್ ಆಫ್ ಮೈ ಕ್ಲೋಸ್ ಆ್ಯಕ್ಟರ್ ಒಬ್ಬರು ಈ ಆಯಿಲ್ನ ಪ್ರಮೋಷನ್ ಮಾಡಿದ್ರು. ಅವಾಗ ಅಂದ್ಕೊಂಡೆ ನನಗೂ ಈ ಥರ ಬರಬೇಕು ಅಂತ. ಆ್ಯಂಡ್ ಲಿಟ್ರಲಿ ಅದು ನಿಜ ಆಗಿದೆ. ನಾನು ಯಾವ ಥರ ಇದನ್ನು ತಗೋಬೇಕು ಅಂತಲೇ ಗೊತ್ತಾಗಲ್ಲ, ಒಂದೊಂದ್ಸರಿ ನಿಜನಾ ಇದೆಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇದ್ರದ್ದು ಇನ್ನೂ ಓಪನ್ ಮಾಡಿಲ್ಲ. ಆ್ಯಂಡ್ ಕೂಮ್ ಕೂಡ ಕೊಟ್ಟಿದ್ದಾರೆ, ನೋಡಿಸ್ತೀನಿ ನೆಕ್ಸ್ಟ್ ಯಾವ ಥರ ಇದೆ ಏನು ಅಂತ. ಸದ್ಯಕ್ಕೆ ಇದು ಇರಲಿ, ಆದಷ್ಟು ಬೇಗ ಮಾಡೋಣ, ಯೂಸ್ ಮಾಡಿ ಮಾಡೋಣ ಹೇಗಿದೆ ಆಯಿಲ್ ಏನು ತಿಳ್ಕೊಂಡು ವಿಲ್ ಡೂ ದಟ್. ಆ್ಯಂಡ್ ಇವಾಗ ಸದ್ಯಕ್ಕೆ ಅದು. ಆ್ಯಂಡ್ ಮತ್ತು ಇನ್ನೊಂದು ಹೇಳೋಣ, ಇದು ಮಕ್ಕಳದು ನಾವು ನೈಲ್ ಪಾಲಿಶ್ ಎಲ್ಲ ನಾವು ನಮ್ದು ಹಾಕ್ಬಾರ್ದಲ್ವ. ಹಾಗಾಗಿ ನನಗೆ ಇಬ್ಬರು ಮಕ್ಕಳಿರೋದ್ರಿಂದ ಒಂದು ಇದು ಟಿಕೋ ಕಿಡ್ಸ್ ಅನ್ನೋ ಬ್ರ್ಯಾಂಡ್ ಕಡೆಯಿಂದ ಕಳಿಸಿರೋವಂಥದ್ದು ಪ್ಯಾಕೇಜಿಂಗ್. ಆ್ಯಂಡ್ ಪ್ರಮೋಷನ್ ಮಾಡಿದಾಗ ಇದರಲ್ಲಿ ಯಾವ ಥರ ಇದೆ ಅಂದರೆ ನೈಲ್ ಪಾಲಿಶ್, ಲಿಪ್ ಬಾಂಬ್ ಆ ಥರ ಇರೋವಂಥದ್ದು. ಆ್ಯಂಡ್ ನನಗಿದು ಬಂದಾಗ ಅಷ್ಟೇ ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡೆ ಅಂತ ಹೇಳ್ದೆ ಅಲ್ವಾ, ನೋಡಿಸ್ತೀನಿ ಎತ್ಕೊಂಡು.
ಇದನ್ನೇ ಈಗ ನಮ್ಮ ಕಸಿನ್ ಒಬ್ಬರಿಗೆ ಕುಚ್ಚಾಕೋದಕ್ಕೆ ಕಳಿಸ್ಬೇಕು. ಸಾರಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕಲರ್ ಕಾಂಬಿನೇಷನ್. ಲಿಟ್ರಲಿ ನನಗೆ ಒಂದಿಷ್ಟು ಫೋಟೋಸ್ ಕಳಿಸಿದ್ರು ನನ್ನ ಫ್ರೆಂಡು. ಕಳಿಸಿದ ತಕ್ಷಣ ನಾನು ಅಷ್ಟು ಸ್ಯಾರೀಸ್ ಒಂದೊಂದು ಟೈಮೇ ನೋಡ್ಕೊಂಬಂದಿದ್ದು. ಒಂದೇ ಒಂದು ಸರಿ ಸ್ಯಾರಿ ನೋಡಿದ ತಕ್ಷಣ ನಾನು ಪಿಕ್ ಮಾಡಿಬಿಟ್ಟೆ. ನಂಗೆ ಅಷ್ಟು ಇಷ್ಟ ಆಯಿತು ಕಾಂಬಿನೇಷನ್. ಆ್ಯಂಡ್ ಈ ಕಲರು, ಈ ಬಾರ್ಡರ್ ಕಲರು ಆ್ಯಂಡ್ ಎವ್ವಿ ಇಷ್ಟ ಆಗೋಯಿತು. ಆ್ಯಂಡ್ ಐ ಹೋಪ್ ಈ ಸ್ಯಾರಿ ನನಗೆ ತುಂಬ 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 ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದನ್ನು ಕುಚ್ಚಾಕೋಕ್ಕೆ ಕಳಿಸ್ಬೇಕು. ಹೇಗೆ ಬರುತ್ತೆ ಏನು ಎಲ್ಲದನ್ನು ಶೇರ್ ಮಾಡ್ತೀನಿ. ಓಕೆ, ಈಗ ಸದ್ಯಕ್ಕೆ ಪ್ಯಾಕ್ ಮಾಡಿ ಕಳಿಸ್ಬೇಕೆಲ್ಲನೂ ಆದಷ್ಟು ಬೇಗ. ಏನೇನು ಆ್ಯಂಡ್ ಇವಾಗ ಖುಷಿ ಆಗುತ್ತೆ. ಒಂಥರ ನಾನು ವೀಡಿಯೋಸ್ ಶುರು ಮಾಡಿ ಕಂಟೆಂಟ್ ಮಾಡೋಕ್ಕೆ ಶುರು ಮಾಡಾದಮೇಲೆ ಆ್ಯಂಡ್ ಇಲ್ಲಿವರೆಗೂ ತಂದಿದ್ದಕ್ಕೆ, ನಾನು ಇಲ್ಲಿವರೆಗೂ ಬಂದಿದ್ದಕ್ಕೆ ಆ್ಯಂಡ್ ಖುಷಿ ಆಗುತ್ತೆ. ಆರ್ಡರ್ ಬಂತು. ಆ್ಯಂಡ್ ಏನಂದರೆ ನಾನು ಪೂಜೆ ಮಾಡೋವರೆಗೂ ಏನೂ ತಿನ್ನಲ್ಲ, ಊಟ ಮಾಡಲ್ಲ. ಹಾಗಾಗಿ ಒಂದು ಆರೆಂಜ್ ತಿನ್ಕೊಂಡ್ಬಿಡೋಣ. ಎಷ್ಟು ಕೆಲಸಗಳಿದೆ ಅಂದರೆ ಲಿಟ್ರಲಿ ತುಂಬ 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 ಕೆಲಸ ಇದೆ. ಆ್ಯಂಡ್ ಇವಾಗ ಇದೆಲ್ಲ ಪ್ಯಾಕ್ ಮಾಡಿ ನಾನು ಆಫ್ಟರ್ನೂನ್ ಬಂದು ಪೋಟರ್ ಮಾಡ್ತೀನಿ. ಬಿಕಾಸ್ ನಾನು ಒಂದು ಯಾರೊಬ್ರು ಬರ್ತಾರೆ ಅಂತೆಲ್ಲ ಗೆಸ್ಟ್, ಅವ್ರನ್ನ ಪಿಕ್ ಮಾಡ್ಕೊಳಕ್ಕೆ ಹೋಗಬೇಕು. ಆ್ಯಂಡ್ ಅವ್ರನ್ನ ಪಿಕ್ ಮಾಡ್ಕೊಂಡು ಬಂದು ಅವ್ರ ಕೆಲಸ ಮನೇಲಿ ಒಂದು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ ಮತ್ತು ನಾನು ಮಧ್ಯಾಹ್ನ ಹಂಗೆ ಒಂದು ಸ್ಪಿನ್ ಅವ್ರು ಕರೆದಿದ್ದಾರೆ, ಸ್ಪಿನ್ಗೆ ಹೋಗಬೇಕು. ಆ್ಯಂಡ್ ಏನೂ ಮಾಡ್ಸೋಕ್ಕಲ್ಲ, ನಾನು ಏನೂ ಮಾಡಿಸ್ತಾ ಇಲ್ಲ. ಮಾಡಿಸಿದ್ರು ಐಬ್ರೋ ಅಪ್ಪರ್ ಲಿಪ್ ಮಾಡಿಸ್ತಾ ಇದ್ದೆ, ಬಟ್ ಮಾಡಿಸ್ತೀನಿ ಇಲ್ಲೋ ಗೊತ್ತಿಲ್ಲ. ಬಟ್ ಸ್ಪಿನ್ ಅವರು ಏನಕ್ಕೆ ಕರಿತಾ ಇದ್ದಾರೆ ಏನು, ಹೋಗಿ ಡಿಸ್ಕಸ್ ಮಾಡಿಕೊಂಡು ಮಾತಾಡಿಕೊಂಡು ಬರಬೇಕು. ಮತ್ತು ಮಂತ್ರಿ ಮಾಲ್ಗೆ ಹೋಗಬೇಕು, ಎಲ್ಲಿ ನೈಟ್ ಔಟ್ ಮಾಡಿಸ್ಕೊಂಬರ್ಬೇಕು. ಆ್ಯಂಡ್ ಮತ್ತು ಮಕ್ಕಳಿಗೆ ಹೋಗಿ ಕ್ರಾಕ್ಸ್ ಸ್ಲಿಪ್ಪರ್ಸ್ ತರಬೇಕು. ಆ್ಯಂಡ್ ಅವ್ರಿಗೆ ಡೈಲಿ ಯೂಸ್ಗೆ ಎಷ್ಟೇ ಸ್ಲಿಪ್ಪರ್ಸ್ ಹಾಕಿದ್ರು ಅವ್ರಿಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ, ಚಪ್ಪಲಿ ಬಿಚ್ಚಿಬಿಡ್ತಾರೆ, ಶೂ ಹಾಕ್ತಾರೆ. ಹಂಗಾಗಿ ಅವ್ರಿಗೊಂದು 2 ಜೊತೆ ಕ್ರಾಕ್ಸ್ ಸ್ಲಿಪ್ಪರ್ಸ್ ತರಬೇಕು. ಮತ್ತು ಒಂದು ಅಲ್ಲಿ ನೈಕಾದು ಶಾಪಲ್ಲಿ ಚೆಕ್ ಮಾಡ್ಕೊಂಬರ್ಬೇಕು ಒಂದು ಐಟಮು ಏನು ಪ್ರೈಸ್ ಇದೆ ಆ್ಯಂಡ್ ಅದು ಅವೈಲಬಲ್ ಇದೆಯಾ ಇಲ್ವಾ ಅಂತ ನೋಡಬೇಕು. ಬಿಕಾಸ್ ಆನ್ಲೈನಲ್ಲಿ ಅವೈಲಬಲ್ ಇಲ್ಲ. ಕಾಫಿ ಟೀ ಏನು ಕುಡಿತಾ ಇಲ್ಲ, ಇನ್ಮೇಲಿಂದ ಕಾಫಿ ಟೀ ಫುಲ್ ಬಂದ್ ಮಾಡ್ತಾಯಿದ್ದೀನಿ. ತೊಗೊತೀನಿ ಯಾವಾಗಲಾದರೂ, ಇಷ್ಟ ಅಂದರೆ ಕಾಫಿ ಕುಡಿತೀನಿ, ಬಟ್ ಸ್ವಲ್ಪ ಕಮ್ಮಿ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮತ್ತು ಗ್ರೀನ್ ಟೀ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲೆಟ್ಸ್ 305 3 ಹಾಗೇನೇನು ಕೆಲಸ ಅಂದರೆ ಫಸ್ಟ್ ಹೋಗಿ ಒಂದು ಕ್ಲೈಂಟ್ ಹತ್ರ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿಕೊಂಡು ಮತ್ತೆ ಬಂದು ಮತ್ತೆ ರೆಡಿಯಾಗಿ ಮತ್ತೆ ಮಂತ್ರಿ ಸ್ಕ್ವೇರ್ಗೆ ಕೆಳಗಡೆ ಇದ್ದೀರಾ? ಅಲ್ಲೇ ಇಲ್ಲಿ ಒಂದು ನಿಮಿಷ. ನನ್ನ ಸದ್ಯಕ್ಕೆ ಒಂದಷ್ಟು ಕೆಲಸ ಅಂತೂ ಮುಗೀತು. ಈಗ ಹೋಗಿ ಕ್ವಿಕ್ಕಾಗೆ ಏನು ಮಾಡಬೇಕು, ನಾನು ಒಂದು ಐಟಮ್ ಕಳಿಸಿದ್ದಾಯಿತು, ಪೋರ್ಟರ್ ಮಾಡಿದ್ದು ಆಯಿತು. ಶೇರ್ ಎಷ್ಟು ಕೊಟ್ಟಿರಲಿಲ್ಲ ಶೇರ್ ಕ್ಲೀನಾಗಿ ಕೂರಿಸ್ಬೇಕು. ಮಗ ನೀನು ಒದಕ್ಕೂ ನಿಮಗೆ ಮಂತ್ರಿ ಮಾಡಿ ಮಾಡ್ಸೋಗ್ತಿದ್ದು ಮಲ್ಲೇಶ್ವರಂ ನೋಡಿ ಹೋಗೋಣ. ಆ್ಯಂಡ್ ಇವಾಗ ಹೋಗಿ ಕ್ವಿಕ್ಕಾಗಿ ರೆಡಿ ಆಗಿ ಬಂದು ಮತ್ತೆ ಸಿಗ್ತೀನಿ. ಇವಾಗ ನಾನು
ಆ್ಯಂಡ್ ನಾನು ಯಾಕೆ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಹೇಳ್ತೀನಿ. ನಾನು ಮಾಡಿ ನನಗೆ ಎಷ್ಟು ಒಳ್ಳೆಯದಾಗಿದೆ ಆ್ಯಂಡ್ ಬೆನಿಫಿಟ್ಸ್ ಆ್ಯಂಡ್ ಇದರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದು ಒಂದು ಸಣ್ಣ ಪ್ರೂಫು ನನಗೆ ಬೆಳಗ್ಗೆಯಿಂದನೇ ನೋಡಿ. ಒಂದು ಪ್ರಮೋಷನ್ದ ಓಕೆನಾ ಸಿ, ಮತ್ತು ಬಿಕೋ ಇಂಡಿಯಾ ಅದಂತ ನೋಡಿ ಬೆಳಗ್ಗೆ ನೋಡಿ ಇದು ಒಂದು ಆ್ಯಂಡ್ ಎರಡಾಯ್ತಾ ಬೆಳಗ್ಗೆಯಿಂದನೇ. ಮತ್ತು ನಿನ್ನೆ ಮೊನ್ನೆಯಿಂದ ನೋಡಿ ಓಕೆನಾ. ಸೊ ಬಟ್ ಯಾಕೋ ಸೊ ನನ್ನ ಕಂಟೆಂಟ್ ಕ್ರಿಯೇಷನ್ಗೆ ಎಷ್ಟೊಂದು ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಎಷ್ಟೋ ಜನರಿಗೆ ಹೊಟ್ಟೆ ತುಂಬಿಸಿದೆ ಆ್ಯಂಡ್ ಎಷ್ಟೋ ಜನರಿಗೆ ದಾರಿದೀಪ ಆಗಿದೆ ಆ್ಯಂಡ್ ಎಜುಕೇಷನ್ಗೂ ಮೀರಿದ್ದು ಸಂಪಾದನೆ ಕೂಡ ಕಂಟೆಂಟ್ ಕ್ರಿಯೇಷನಲ್ಲಿ ಮಾಡ್ತಾಯಿದ್ದಾರೆ. ಆ್ಯಂಡ್ ನಾವು ಯಾವ ರೀತಿ ಮಾಡ್ತೀವಿ, ಯಾವ ಥರ ಕಂಟೆಂಟ್ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಮೇನ್ ಥಿಂಗ್ ಏನು ಅಂತಂದರೆ, ನಾವಾಗ ವೀಡಿಯೋಸ್ ಮಾಡ್ತೀವಿ ಹಾಕ್ತೀವಿ ಅಂತಂದರೆ ನಾವು ಹಾಕೋಂಥ ವೀಡಿಯೋಸ್ ಕೂಡ ಜನಕ್ಕೆ ಇಷ್ಟ ಆಗೋ ಥರ ಇರಬೇಕು, ಕನೆಕ್ಟ್ ಆಗೋ ಥರ ಇರಬೇಕು. ಏನೋ ರ್ಯಾಂಡಮ್ ಆಗಿ ವೀಡಿಯೋಸ್ ಹಾಕ್ತೀವಿ ಮಾಡ್ತೀವಿ ಅಂದರೆ ಆಗಲ್ಲ. ಲಿಟ್ರಲಿ ಒಳ್ಳೆ ರೀತಿಯಿಂದ ಕಂಟೆಂಟ್ಸ್ ಮಾಡಬೇಕು ಆ್ಯಂಡ್ ಒಂದು ಕೆಟ್ಟ ರೀತಿಯಿಂದ ಮಾಡಬೇಕು, ಒಂದು ಒಳ್ಳೆ ರೀತಿಯಿಂದ ಮಾಡಬೇಕು. ಇವೆರಡು ಮಾಡಿದ್ರೇ, ಇವೆರಡರಲ್ಲಿ ಒಂದು ರೀತಿಯಿಂದ ಮಾಡಿದ್ರೆ ಮಾತ್ರ ಸರ್ವೇ ಆಗೋಕ್ಕಾಗೋದು. ಆ್ಯಂಡ್ ಕೆಟ್ಟ ರೀತಿನ ಯಾಕೆ ಚೂಸ್ ಮಾಡ್ಕೋಬೇಕು, ಒಳ್ಳೆ ರೀತಿಯಿಂದ ಮಾಡಬೇಕಲ್ವಾ. ಆ್ಯಂಡ್ ಎಷ್ಟೋ ಜನ ಈಗ ಆ ಥರ ಮತ್ತು ಕೆಲವೊಬ್ಬರು ಪ್ರಮೋಷನ್ಸ್ ಬರ್ತಾ ಇರಲ್ಲ, ನಮಗೆ ಪ್ರಮೋಷನ್ ಬರ್ತಿಲ್ಲ, ಪ್ರಮೋಷನ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಆ್ಯಂಡ್ ನನಗೆ ಅನಿಸಿದ ಪ್ರಕಾರ ಯಾಕೆ ಪ್ರಮೋಷನ್ ಮಾಡ್ತಿಲ್ಲ ಅಂತಂದರೆ, ನೀವು ಮಾಡ್ತಾ ಇರೋವಂಥ ಕಂಟೆಂಟಲ್ಲಿ ಏನೋ ಒಂದು ಮ್ಯಾಟರ್ ಆಗಿರ್ಬೋದು ಆ್ಯಂಡ್ ಜನಕ್ಕೆ ಕನೆಕ್ಟ್ ಆಗೋ ರೀತಿ ಏನೋ ಒಂದು ಇರೋದಿಲ್ಲ. ಹಂಗಾಗಿ ನೀವು ಮೇ ಬಿ ಕಂಟೆಂಟ್ ಇಷ್ಟ ಆಗ್ದಿರ ಇರುತ್ತೆ. ಲಕ್ಷಾನುಗಟ್ಟಲೆ ಫಾಲೋವರ್ಸ್ ಇರ್ತಾರೆ, 1 ಲಕ್ಷ 1.5 ಲಕ್ಷ, ಅವ್ರಿಗೆ ಜಸ್ಟ್ 20K 30K 40K ವ್ಯೂಸ್ ಹೋಗ್ತಾ ಇರುತ್ತೆ. ಬಟ್ ಕೆಲವೊಬ್ಬರಿಗೆ 15K 20K ಇರೋರಿಗೆ ಆಲ್ಮೋಸ್ಟ್ 1 lakh 2 lakh 3 lakh 1 million ವ್ಯೂಸ್ ಎಲ್ಲ ಹೋಗುತ್ತೆ. ಬಿಕಾಸ್ ಅವ್ರ ಕಂಟೆಂಟ್ನ ಯಾವ ಥರ ಕಂಟೆಂಟ್ನ ಚೂಸ್ ಮಾಡಿದ್ದಾರೆ, ಯಾವ ಥರ ಕಂಟೆಂಟ್ನ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನನಗೂ ಅಷ್ಟೇ. ಆ್ಯಂಡ್ ಐ ಆಮ್ ಸೋ ಪ್ರೌಡ್, ನನ್ನ ಕಂಟೆಂಟ್ ನನ್ನ ರಿಯಲ್ ಲೈಫ್ ಜನಕ್ಕೆ ಇಷ್ಟು ಕನೆಕ್ಟ್ ಆಗುತ್ತೆ ಅಂತ ನಾನು ಪ್ರಾಮಿಸ್ ಅಂದ್ಕೊಂಡಿರಲಿಲ್ಲ. ಐ ಆಮ್ ಗ್ಲ್ಯಾಡ್, ಥ್ಯಾಂಕ್ ಯು ಅಬೌಟ್ ದಟ್. ಆ್ಯಂಡ್ ಮತ್ತು ಇನ್ನೇನು ಅಂದರೆ, ನಂದು ಅಷ್ಟೇ ಇವಾಗ ಎಷ್ಟೊಂದು ವ್ಯೂಸ್ ಹೋಗ್ತಿದೆ ಅಂದರೆ, ಯಾವ ರೇಂಜಿಗೆ ವ್ಯೂಸ್ ಹೋಗ್ತಿದೆ ಅಂತಂದರೆ, ನಂಗೆ ಜಸ್ಟ್ ಇರೋದು 15,000 ಚಿಲ್ಲರೆ. ಈಗ ಇನ್ನೇನು ಆಲ್ಮೋಸ್ಟ್ 16,000 ಆಗ್ತಾರೆ. ಓಕೆ, ನಂದು ಆಲ್ಮೋಸ್ಟ್ ಎಲ್ಲನೂ 50K ಮೇಲೆ, 1 lakh ಮೇಲೇ, 2 lakhs 3 lakhs ಅಂತಲೇ ಹೋಗ್ತಾ ಇರುತ್ತೆ. ಒಂದು ವೀಡಿಯೋ ಮಿಸ್ ಆದರೂ, ಒಂದು ವೀಡಿಯೋ ಮಿಸ್ ಆಗದೆ 1 lakh 2 lakh 3 lakh ಹೋಗುತ್ತೆ. ಸೊ ಜನಕ್ಕೆ ಕಂಟೆಂಟ್ ಇಷ್ಟ ಆಗ್ತಿದೆ. ನಮಗಿಂತೂ ನಮ್ಮ ಕಂಟೆಂಟ್ ಜನಕ್ಕೆ ಇಷ್ಟ ಆಗಬೇಕು. ಸೊ ಆ ರೀತಿ ಕಂಟೆಂಟ್ನ ಮಾಡ್ತಾ ಹೋದರೆ ಒಳ್ಳೆ ವ್ಯೂಸ್ ಬರ್ತಾಯಿದ್ರೆ ನಿಮಗೆ ಪ್ರಮೋಷನ್ಸ್ ಕೂಡ ಈಸಿಯಾಗಿ ಬರುತ್ತೆ. ನಿಮಗೆ ಜಾಸ್ತಿ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದು ವ್ಯೂಸ್ ಇಲ್ಲ ಅಂದರೆ, ನಿಮ್ಮ ಹತ್ರ ಆಡಿಯನ್ಸೇ ಇಲ್ಲ, ನಿಮ್ಮ ಹತ್ರ ಜನನೇ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಯಾವುದೇ ಬ್ರ್ಯಾಂಡ್ ಕೂಡ ಬರೋದಿಲ್ಲ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಿಮಗೆ ಫಾಲೋವರ್ಸ್ ಬೇಕಾಗಿಲ್ಲ, ನಿಮಗೆ ವ್ಯೂಸ್ ಬೇಕು ಅಂದರೆ ನೀವು ಒಳ್ಳೆ ಕಂಟೆಂಟ್ನ ಕೊಡಬೇಕು. ಸೊ ನನಗೆ ಅನಿಸಿತು, ನಾನು ಹೇಳ್ತಾ ಇದ್ದೀನಿ. ಅಣ್ಣ ಇದಕ್ಕೆ ಹೋಗ್ತೀನಿ ನಾನು, ಬಿರಿಯಾನಿ ತಗೊಂಡಿಲ್ಲ ಅಲ್ಲ ಮುಂದೆ ಅದರಿಂದ 200 ಮೀಟ್ರ್. ಸರಿ, ಹಬ್ಬ ಕೊಟ್ಬಿಟ್ಟೋಣ ಕಾಲೇಜು ಮಾಡ್ತೀವಿ ನಾವು ಸಡನ್ನಾಗಿ ಬರಬೇಕು. ಲೊಕೇಶನ್ ಐತೆ ನನ್ನ ಹತ್ರ, ಇದು ಮಾಡ್ಕೊಂಡಿದ್ದೆ ಮೊನ್ನೆ ಬೆಳಗ್ಗೆ. ಏನು ಮಾಡೋಣ, ಯಾವಾಗಲೂ ಆ ಸಾಂಗ್ ಎಲ್ಲಿ ಕೇಳ್ತೀಯ? ಯಾರು ರೀಲ್ಸ್ ಅದು? ನಾನು ಲೇಕ್ ಕೊಡ್ತೀವಿ, ಆ ರೀಲ್ಸ್ ಲೇಕ್ ಕೊಟ್ಟು ಅದೇ ಸಾಂಗ್ಗಳು ಗೊತ್ತಾಯ್ತವೆ ರಿಪೀಟ್ ಬೇರೆ. ನಾವು 3 ದಿವಸ ನೀನು ಯಾಕೆ ಕೊಡ್ತೀಯ?
ಯಾಕೆ ಚೆನ್ನಾಗಿಲ್ವಾ? ನಿನಗೆ ಬೇಡ, ನಿನ್ಗೆ ಯಾವ್ದು ಬೇಕೋ ಅದಕ್ಕೂ. ಚೆನ್ನಾಗಿದಾ? ಈ ಡ್ರೆಸ್ಸು ಪಿಂಕೆ, ಇದು ಪಿಂಕೆ ಆ ಥರ ಆಗೋಯ್ತು. ಇರು ಒಂದು ನಿಮಿಷ, ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಇದು ಪಿಂಕ್ ಅಲ್ಲ, ಬಟ್ ಇದು ಪಿಂಕ್ ಅಲ್ಲ ತಾನೇ, ಒಂಥರ ನ್ಯೂಡ್ ಪಿಂಕ್. ಇದು ನ್ಯೂಡ್ ಪಿಂಕ್. ಎಷ್ಟು ದಿನ ಆಗಿತ್ತು? ಒಂದು 6 ತಿಂಗಳಾಗ್ಬಿಟ್ಟಿತ್ತು ಕಣ. ಇವಾಗ ಒಂಥರ, ಇವಾಗ ಕೆಲಸ ಮಾಡಬೇಕಾದ್ರೆ ಎಷ್ಟು ದಿವಸ ಇರುತ್ತೆ ಇದು? ನಾವು ಮೇಂಟೈನ್ ಮಾಡ್ದಂಗೆ. ನಾವು ಜಾಸ್ತಿ ನೀರಿಗಿಟ್ಟು ಇದೆಲ್ಲ ಮಾಡ್ತಾಯಿದ್ರೆ ಬೇಗ ಹೋಗ್ಬಿಡುತ್ತೆ. ಅದರ್ವೈಸ್ 1 ಮಂತ್ ಇರುತ್ತಾ? ಓ ಇಲ್ಲ, 2 ಮಂತ್ಸ್ ಇರುತ್ತೆ. ಆಲ್ಮೋಸ್ಟ್ 1.5 ಮಂತ್ ಮೇಲಿರುತ್ತೆ ಪಕ್ಕ. ಹೌದಾ? ನಾನು ಜಾಸ್ತಿ ಏನಾದರೂ ಮಾಡ್ತಿದ್ರೆ ಅಲ್ಲ, ನಾನು ನ್ಯಾಚುರಲ್ ನ್ಯಾಚುರಲ್ಲ, ಸೊ ಅದಕ್ಕೆ ಮಾಡಿಸ್ಕೊಡ್ತೀನಿ. 1 ಮಂತ್ ಆದರೆ ಬರ್ಬೇಕು ಮಾಡಿಸ್ತೀನಿ. ಫಂಕ್ಷನ್ ಆ ಥರ ಅದು ಒಂದು ಐಟಮ್ ಯಾರಕ್ಕೆ ಬ್ರ್ಯಾಂಡ್ ಬೇಡ ಅನ್ಸುತ್ತೆ. ಬೇರೆ ಯಾವುದಿದೆ ಬ್ರ್ಯಾಂಡ್? ಬೇರೆ ಯಾವ ಬ್ರ್ಯಾಂಡಲ್ಲಿ ಬೇಕು ನಿಮಗೆ? ಒಂದು ಲಾರಿಯಲ್ಲಿ ನಿಯಾ ಸೆನಮೆಡ್ ಸೆರಮ್ ಇದೆಯಾ? ಲಾರಿಯಲ್ಲ ಅಲ್ಲಿದೆ. ಲಾರಿಯಲ್ಲ ಏನಂತೀರಾ? ಹಾಂ, ನಮ್ಗೆ ಇಷ್ಟ ಆಗಿಲ್ಲ ನೋಡ್ಕೊ. H&M ಬಾರಿ ಕಮ್ಮಿ. ಮತ್ತಿನ್ನೇನು ಬಂತು? ಮೇಲೆ ಇತ್ತು, ಮೇಲೇನೋ ಅಲ್ಲೆಲ್ಲೂ ಇತ್ತು. H&M ಯಾವುದೋ ಒಂದು ಇತ್ತು ಚೆನ್ನಾಗಿತ್ತು. ಟಿ ಶರ್ಟ್ ಕೊಡಿಸ್ತೀನಿ ಪಾಪ. ನನ್ನ ಜೊತೆ ನನಗೋಸ್ಕರ ಬಂದಿದೆಯಲ್ಲ. ಇಲ್ಲೆಲ್ಲ ಟಿ ಶರ್ಟ್ ಇದಾವೆ ನೋಡೋ, ಇಲ್ಲೆಲ್ಲ ಟಿ ಶರ್ಟ್ಗಳು ಇರೋದು. ಗೊತ್ತಾ, ನಾನು ನೋಡೋ ಥರ ಒಂದು ಇಲ್ಲ guys. ಇಲ್ಲಿ ಬಿಡು. ನಾವು 2 ಬ್ರ್ಯಾಂಡಲ್ಲಿ ಶಾಪಿಂಗ್. ಇವರು ಬ್ರ್ಯಾಂಡಿಂಗ್ ಅಂದ್ಬಿಟ್ಟು ಇನ್ನೆಷ್ಟು ಮಾರ್ಬೋದು ಕಣೋ, ಆಚೆ ಕಡೆ ಅಂತ ಲೋಕಲ್ ತಂದ್ಬಿಟ್ಟು. $3 ಮಾಡೋಂತ ಈಚೆ ಕಡೆ 300 ಎಲ್ಲೋ ಏನೋ ನೋಡ್ತೀನಿ ಅಂದಲ್ಲೋ. ವೆಸ್ಟ್ ಸೈಡ್ ಹೋಗೋ, ವೆಸ್ಟ್ ಸೈಡ್. ಆ್ಯಂಡ್ ಸ್ವಲ್ಪ ಕೆಲಸಗಳಿತ್ತಲ್ಲ, 1-2 ಐಟಮ್ ತೊಗೋಬೇಕಿತ್ತು. ಅದೆಲ್ಲ ಶಾಪ್ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ನೈಲೆಲ್ಲ ಮಾಡಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಲಾಂಗ್ ಡೇ ಆಗೋಯಿತು. ಆ್ಯಂಡ್ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋಲಿ ಬರ್ತೀನಿ ಅಂತ ಹೇಳ್ತಾ ಬಾಯ್, ಸಿ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಥ್ಯಾಂಕ್ ಯು ಸೋ ಮಚ್.